ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕಿನ ತಟ್ಟೆಹಕ್ಲು ಕಡಲ ತೀರದ ಕಳಿನಟ್ಟಿ ಹೊಳೆ. ಈ ಕಳಿನಟ್ಟಿ ಹೊಳೆಯಲ್ಲಿ ಕಪ್ಪೆ ಚಿಪ್ಪನ್ನು ಆರಿಸೋದಕ್ಕೆ ಹೋದ 10 ಜನ ಕಾರ್ಮಿಕರು ಜಲಸಮಾಧಿಯಾಗಿರ್ತಕ್ಕಂಥ ಘನಘೋರ ದುರಂತ ಇವತ್ತು ಸಂಭವಿಸಿದೆ. 14 ಜನ ಒಟ್ಟು ಹೋಗಿದ್ದರು. 14 ಜನರ ಪೈಕಿ ಒಬ್ಬರು ನಾಪತ್ತೆ. 3 ಜನ ಉಡುಪಿಯ ಮಣಿಪಾಲ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಉಳಿದಂತೆ 10 ಜನ ಮೃತಪಟ್ಟಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸಹಜ, ಸಾಂಪ್ರದಾಯಿಕ ಮೀನುಗಾರಿಕೆ ಮಾಡ್ತಾ ಇದ್ದ ಇವರು ಆಳ ಪ್ರದೇಶಕ್ಕೆ ಹೋಗಬಾರದು ಅನ್ನೋ ನಿರ್ಬಂಧವನ್ನು ಉಲ್ಲಂಘಿಸಿ ಹೋಗಿದ್ದರು. ಈ ವೇಳೆ ದುರಂತ ಸಂಭವಿಸಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಮೃತರ ಕುಟುಂಬಗಳಿಗೆ ರಾಜ್ಯ ಸರ್ಕಾರದ ವತಿಯಿಂದ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆಯಾಗಿದೆ. ಈ ಮಧ್ಯೆ ಪ್ರಧಾನಿ ಮೋದಿ ಕೂಡ ಸಂತಾಪ ವ್ಯಕ್ತಪಡಿಸಿ ಮೃತಪಟ್ಟವರ ತಲಾ 2 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಏನು ನಡೀತು, ಇನ್ಸಿಡೆಂಟ್ ಹೇಗಾಯಿತು, ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ತಟ್ಟಿಹಕ್ಕಲ ಕಳಿನಟ್ಟಿ ಹೊಳೆಯಲ್ಲಿ ಘೋರ ದುರಂತ. ಕಪ್ಪೆ ಚಿಪ್ಪು ತೆಗೆಯಲು ಹೋದವರು ಜಲಸಮಾಧಿ. ಕಪ್ಪೆ ಚಿಪ್ಪಿನಾಸೆಗೆ 9 ಮಂದಿ ದಾರುಣ ಅಂತ್ಯ. ಅಕ್ಷರಶಃ ಇವತ್ತು ಕರಾಳ ಭಾನುವಾರ ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕಿನ ಶಿರಾಳಿಯ ಅಳ್ವೆಕೋಡಿ ಸಮೀಪ ತಟ್ಟೆಹಕ್ಕಲ ಕಳಿನಟ್ಟಿ ಹೊಳೆಯಲ್ಲಿ ಘನಘೋರ ದುರಂತ ನಡೆದು ಹೋಗಿದೆ. ಕಪ್ಪೆ ಚಿಪ್ಪು ಆರಿಸಲು ತಟ್ಟಿಹಕ್ಕಲ ಕಳಿನಟ್ಟಿ ಹೊಳೆಗೆ ಇಳಿದ ಆ ನತದೃಷ್ಟರು ಜೀವಂತವಾಗಿ ವಾಪಸ್ ಬರಲೇ ಇಲ್ಲ. ಕಪ್ಪೆ ಚಿಪ್ಪಿಗಾಗಿ ನೀರಿಗಿಳಿದ 14 ಜನರ ಪೈಕಿ 10 ಜನ ಜಲಸಮಾಧಿಯಾಗಿದ್ದಾರೆ. ಓರ್ವ ನಾಪತ್ತೆಯಾಗಿದ್ದಾರೆ. ಹೊಳೆಯಲ್ಲಿ ಕಾದು ಕುಳಿತಿದ್ದ ಜವರಾಯ ನೀರಿನ ಹರಿವು ಅರಿಯದೆ ಜಲಸಮಾಧಿ. ಎಲ್ಲರೂ ಕಪ್ಪೆ ಚಿಪ್ಪು ಸಂಗ್ರಹಿಸ್ತಾ ಇದ್ದ ವೇಳೆ ಏಕಾಏಕಿ ನದಿಯಲ್ಲಿ ನೀರು ಹೆಚ್ಚಾಗಿದೆ. ಕಪ್ಪೆ ಚಿಪ್ಪು ಆರಿಸಲು ಹೋಗಿದ್ದ ಬೇರೆ ಬೇರೆ ಕುಟುಂಬದ 14 ಮಂದಿ ಭಾರಿ ಅಲೆಗೆ ಸಿಲುಕಿ ಕೊಚ್ಚಿ ಹೋಗಿದ್ದಾರೆ. ಈ ದಾರುಣ ಘಟನೆಯಲ್ಲಿ 10 ಜನರ ಮೃತದೇಹಗಳು ಪತ್ತೆಯಾಗಿದ್ದು 3 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ವಿಷಯ ತಿಳಿತಾ ಇದ್ದಂತೆ ಘಟನಾ ಸ್ಥಳಕ್ಕೆ ಪೊಲೀಸರು, ಅಗ್ನಿಶಾಮಕ ದಳದ ಸಿಬ್ಬಂದಿ ದೌಡಾಯಿಸಿದ್ದಾರೆ. ನಾಪತ್ತೆಯಾದ ಒಬ್ಬರಿಗಾಗಿ ತೀವ್ರ ಶೋಧ ಕಾರ್ಯ ಮುಂದುವರೆದಿದೆ. ಎನ್ಡಿಆರ್ಎಫ್ ತಂಡ, ಪೊಲೀಸರು ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾರೆ. 10 ಜನ ಈಗ ಪ್ರೆಸೆಂಟ್ಲಿ ನಮಗೆ ಡ್ರೌನಿಂಗ್ ಆಗಿ ಡೆತ್ ಆಗಿರೋದು ಬಾಡಿ ಸಿಕ್ಕಿದೆ. ಇನ್ನೂ ಒಬ್ಬರು ಮಿಸ್ಸಿಂಗ್ ಇದ್ದಾರೆ. ಸೊ ಅವ್ರಿಗೆ ಸರ್ಚ್ ಮಾಡ್ತಾ ಇದ್ದೀವಿ. ಬಾಕಿ 3 ಜನ ಏನು ಹೋಗಿದ್ದಾರೆ ಸೇಫ್ ಇದ್ದಾರೆ. ಉಡುಪಿ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ದೇ ಆರ್ ಅಂಡರ್ ಟ್ರೀಟ್ಮೆಂಟ್. ಇದು ರೆಗ್ಯುಲರ್ ಆಗಿ ನಮ್ಮ ಫಿಶಿಂಗ್ ಕಮ್ಯುನಿಟಿ ಅವರು ಮಾಡ್ತಾ ಇರುವ ಆಕ್ಟಿವಿಟಿ. ಬಟ್ ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ಬೈ ಮಿಸ್ಟೇಕ್ ಆಗಿ ಒಂದು ಡೀಪರ್ ಲೊಕೇಶನ್ ಅಲ್ಲಿ ಸಿಕ್ಕೊಂಡಿದ್ದಾರೆ ಅಂತ. ಹಾಸ್ಪಿಟಲ್ ಅಲ್ಲಿ ಇರೋರು ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ICU ನಲ್ಲೇ ಇದ್ದಾರೆ. ಬಟ್ ಔಟ್ ಆಫ್ ರಿಸ್ಕ್ ಅಂತ ನಮಗೆ ಅಲ್ಲಿ ಉಡುಪಿಯಿಂದ ಡಾಕ್ಟರ್ಸ್ ಹೇಳಿರೋದು. ಆದರೂ ಕೂಡ ನಾವು ಕಂಟಿನ್ಯೂಸ್ ಮಾನಿಟರ್ ಮಾಡ್ತಾ ಇದ್ದೀವಿ. ಇನ್ನು ದುರಂತದಲ್ಲಿ ಮಡಿದ ಮೃತರ ಮಾಹಿತಿ ಲಭ್ಯವಾಗಿದ್ದು, ಪಡುಶಿರಾಲಿ ಬೆಂಗ್ರಿಯ ಲಕ್ಷ್ಮೀ ಮಹದೇವ ನಾಯ್ಕ, ಶಾರದಾ ಹೊಳೆಯ ಉಮೇಶ ನಾಯ್ಕ, ಲಕ್ಷ್ಮೀ ಅಣ್ಣಪ್ಪ ನಾಯ್ಕ್, ಲಕ್ಷ್ಮೀ ಶಿವರಾಮ ನಾಯ್ಕ್, ಜ್ಯೋತಿ ನಾಗಪ್ಪ ನಾಯ್ಕ್, ಮಾಲತಿ ನಾಯ್ಕ್, ಮಾಸ್ತಮ್ಮ ನಾಯ್ಕ್ ಮೃತರು. ಆಳ್ವೆಕೋಡಿಯಲ್ಲಿ ಇವರೆಲ್ಲರ ಮೃತದೇಹ ಪತ್ತೆಯಾಗಿದೆ. ಹೊಸ ಜಾಗದಲ್ಲಿ ಕಪ್ಪೆ ಚಿಪ್ಪು ಆರಿಸಲು ಬಂದಿದ್ರು. ಮೊದಲು ಒಬ್ಬರು ಕಾಲು ಜಾರಿ ಹೊಳೆಗೆ ಬಿದ್ದಿದ್ದಾರೆ. ಪಬ್ಲಿಕ್ ಟಿವಿಗೆ ಸ್ಥಳೀಯರಿಂದ ಮಾಹಿತಿ. ಅಂದ್ಹಾಗೆ ಈ ಕುಟುಂಬದವರ ಕಾಯಕವೇ ನದಿಯಲ್ಲಿ ಕಪ್ಪೆ ಚಿಪ್ಪು ಆರಿಸಿ ಮಾರಾಟ ಮಾಡೋದು. ಅದರಂತೆ ಇವತ್ತು ಕೂಡ ಹೊಳೆಗೆ ಇಳಿದಿದ್ದಾರೆ. ಆದ್ರೆ ಈ ಬಾರಿ ಹೊಸ ಜಾಗಕ್ಕೆ ಬಂದಿದ್ರಂತೆ. ಕಪ್ಪೆ ಚಿಪ್ಪು ಆರಿಸಲು ನದಿಗೆ ಇಳಿದಿದ್ದವರು ಪರಸ್ಪರ ಕೈ ಹಿಡಿದು ಸಾಕ್ತಾ ಇದ್ರು. ತಡರಾತ್ರಿ ಸುರಿದ ಮಳೆಗೆ ನದಿಯಲ್ಲಿ ನೀರಿನ ಹರಿವು ಹೆಚ್ಚಿತ್ತು. ಜೊತೆಗೆ ಸಮುದ್ರದ ಅಲೆಗಳ ಅಬ್ಬರದಿಂದ ನೀರಿನ ಮಟ್ಟ ಏರಿಕೆಯಾಗಿ ಒಬ್ಬರು ಕಾಲು ಜಾರಿ ಬಿದ್ದಿದ್ದಾರೆ. ಬಳಿಕ ಒಬ್ಬರನ್ನೊಬ್ಬರು ರಕ್ಷಿಸುವುದಕ್ಕೆ ಹೋಗಿ ಜೀವಂತ ಸಮಾಧಿಯಾಗಿದ್ದಾರೆ. ನಿನ್ನೆಯಿಂದ ಮಳೆ ಸುರಿತಾ ಇತ್ತು. ಇಲ್ಲಿ ಹಳ್ಳದಲ್ಲಿ ಏನಾಗಿದೆ, ನದಿಯಲ್ಲಿ ಅದು ಕೆಲವು ಕಡೆ ಬಹಳ ಡೀಪ್ ಇರ್ತದೆ. ಒಂದೊಂದ್ ಕಡೆ ಅದರಷ್ಟಿಂದ ನೀರಿನ ಸೆಳೆತ ಹೆಚ್ಚಾಗಿದೆ. ಒಟ್ಟಿಗೂ ಒಬ್ಬರು ಒಂದೇ ಲೈನ್ ಅಲ್ಲಿ ಇದ್ರು. ಎಲ್ಲರೂ ಹೋಗಿದ್ದಾರೆ. 14 ಒಬ್ರಿಗೊಬ್ರು ಕೈ ಹಿಡ್ಕೊಂಡಿದ್ರಂತೆ. ದುರಂತಕ್ಕೆ ಸಿಎಂ ಸಿದ್ದರಾಮಯ್ಯ ಆಘಾತ. ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ಪರಿಹಾರ. ಸಿಎಂ ಸಿದ್ದರಾಮಯ್ಯ ಘಟನೆ ಬಗ್ಗೆ ಆಘಾತ ವ್ಯಕ್ತಪಡಿಸಿ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಇನ್ನು ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಅಲ್ಲದೆ ಚಿಕಿತ್ಸಾ ವೆಚ್ಚ ಸರ್ಕಾರವೇ ಭರಿಸಲಿದೆ ಎಂದಿದ್ದಾರೆ. 9 ಜನ ಸತ್ತಿದ್ದಾರೆ, 2 ಇಂಜೂರ್ಡ್ ಆಗಿದ್ದಾರೆ, ಇನ್ನಿಬ್ರು ಬಾಡಿ ಸಿಕ್ಕಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಸತ್ತವರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಅಲ್ಲಿ ನಮ್ಮ ಮಕ್ಕಳ ವೈದ್ಯ ಫೋನ್ ಮಾಡಿದ್ರು, 5 ಲಕ್ಷ ಕೊಡಿ, ಅನೌನ್ಸ್ ಮಾಡಿ ಅಂತ ಹೇಳಿದ್ವಿ. ಯಾರು ಇಂಜೂರ್ಡ್ ಆಗಿದ್ದಾರೆ, ಬದುಕಿದ್ದಾರೆ, ಅವರಿಗೆ ಪೂರ ಖರ್ಚೆಲ್ಲ ನಾವೇ ನೋಡ್ಕೋತೀವಿ ಅಂತ ಹೇಳಿದ್ವಿ. ವೈದ್ಯಕೀಯ ಚಿಕಿತ್ಸೆ ಸರ್ಕಾರ ಬರೆಸುತ್ತೆ. ಒಟ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಕೇಳರಿಯದ ಭೀಕರ ದುರಂತ ಸಂಭವಿಸಿದೆ. ಕಪ್ಪೆ ಚಿಪ್ಪು ಆರಿಸಲು ನದಿಗೆ ಹೋದವರ ಪ್ರಾಣವನ್ನ ಜಲರಾಯ ಬಲಿ ಪಡೆದಿದ್ದಾನೆ. ತಮ್ಮವರನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ಇನ್ನು ರಾಜ್ಯದಲ್ಲಿ ಅನ್ನಭಾಗ್ಯ ಯೋಜನೆಯ ಅಕ್ಕಿ ವಿತರಣೆಯಲ್ಲಿ ಈಗ ವ್ಯತ್ಯಯ ಉಂಟಾಗಿದೆ. ಮೇ ಮತ್ತು ಜೂನ್ 2 ತಿಂಗಳ ಪಡಿತರವನ್ನು ಕೇಂದ್ರ ಸರ್ಕಾರ ಒಮ್ಮೆಲೆ ವಿತರಣೆ ಮಾಡ್ತಾ ಇದೆ. ಮೇ ತಿಂಗಳ ಪಡಿತರ 3 ಕೆಜಿ ರಾಗಿ, 2 ಕೆಜಿ ಅಕ್ಕಿ.
ಜೂನ್ ತಿಂಗಳ ಪಡಿತರ 3 ಕೆಜಿ ರಾಗಿ 2 ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ದು ಒಬ್ಬ ವ್ಯಕ್ತಿಗೆ ಒಟ್ಟಾರೆ 2 ತಿಂಗಳಿಂದ 6 ಕೆಜಿ ರಾಗಿ 4 ಕೆಜಿ ಅಕ್ಕಿಯನ್ನು ವಿತರಣೆ ಮಾಡುವಂತೆ ಸೂಚಿಸಿದೆ. ಆದರೆ ರಾಜ್ಯ ಸರ್ಕಾರದ ಮೇ ಮತ್ತು ಜೂನ್ ತಿಂಗಳ ಅನ್ನಭಾಗ್ಯ ಪಡಿತರ ಎಲ್ಲಿ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ವೈಯಾಲಿ ಕಾವಲ್ನಲ್ಲಿರುವ ನ್ಯಾಯಬೆಲೆ ಅಂಗಡಿಯಲ್ಲಿ ಬೆಳಗ್ಗೆಯಿಂದಲೂ ಜನರು ಸರತಿ ಸಾಲಲ್ಲಿ ನಿಂತಿದ್ದಾರೆ. ಸರ್ವರ್ ಪ್ರಾಬ್ಲಮ್ನಿಂದಾಗಿ ಒಬ್ಬರಿಗೆ ರೇಷನ್ ಕೊಡೋದಕ್ಕೆ 20 ನಿಮಿಷ ಆಗ್ತಾ ಇದೆ. ಅತ್ತ ನೆಲಮಂಗಲ, ಪ್ರಶಾಂತ್ ನಗರ ಸೇರಿದಂತೆ ಹಲವೆಡೆ ಇದೇ ಸಮಸ್ಯೆ. ಆದರೆ ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಂಘದ ಅಧ್ಯಕ್ಷ ಕೃಷ್ಣಪ್ಪ ಮಾತ್ರ ಅಕ್ಕಿ ದಾಸ್ತಾನಿನಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿದ್ದಾರೆ. ಇನ್ನು ಅಕ್ಕಿ ವಿತರಣೆ ಗೊಂದಲಕ್ಕೆ ಬಿಜೆಪಿ ವಾಗ್ದಾಳಿ ಮಾಡಿದೆ. ಯಾವಾಗ ಬಂದರೂ ನಿಂತ್ಕೊಂಡು ಕಾಯ್ಕೊಂಡು ಹೋಗಬೇಕು ಅಂದರೆ ಈ ಸರ್ವರ್ ಇರೋದ್ರಿಂದ ನಮಗೆ ಕರೆಕ್ಟಾಗಿ ಇದಾಗಲ್ಲ. ಎಲ್ಲ ಕೂಲಿಗೆ ಹೋಗೋರು, ನಮ್ಮ ಕೆಲಸ ಬಿಟ್ಟು ಅಕ್ಕಿಗೋಸ್ಕರನೇ ಕಾಯ್ಕೊಂಡು ನಿಂತ್ಕೊಳ್ತೀವಿ. ಕೆಲಸದವ್ರ ಹತ್ರನೂ ನಾವು ಬೈಸ್ಕೊಳ್ತೀವಿ ಬಂದಿಲ್ಲ ಒಂದಿನ ಅಂದರೆ. ಹೆಂಗಣ ಜೀವನ ಮಾಡೋದು? 2 ಕೆಜಿ ಅಕ್ಕಿ ಕೊಟ್ರೆ ಮಕ್ಳು ಮರಿ ಎಲ್ಲ ನಾವ್ 7 ಜನ ಇದ್ದೀವಿ. ಈಗ ಹಿಂಗ್ ಮಾಡಿದ್ರೆ ನಾವ್ ಏನ್ ಜೀವನ ಮಾಡೋದು? ಎಲ್ಲ ಬೆಲೆ ಎಲ್ಲ ಇಷ್ಟು ರೇಟ್ ಮಾಡಿದ್ದಾರೆ. ಗೃಹಲಕ್ಷ್ಮಿ ಮಾಡ್ತೀವಿ ಅನ್ಬಿಟ್ಟು 6 ತಿಂಗಳಿಂದ ಅದು ಹಾಕಿಲ್ಲ. ಜೀವನ ಮಾಡೋದು ಹೆಂಗೆ? ಎಲ್ಲ ಕಷ್ಟ ತುಂಬಾ. ಮೇ ತಿಂಗಳಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರುವಂತ ಅಕ್ಕಿ ಸಮಸ್ಯೆ ಎಲ್ಲೂ ಇಲ್ಲ. ಯಾರು ಕಾಂಟ್ರಾಕ್ಟ್ರು ಅವ್ರು ಸಪ್ಲೈ ಮಾಡೋರು ಇಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ ಅಷ್ಟೇ ವಿನ ಕೇಂದ್ರ ಸರ್ಕಾರದ ಅಕ್ಕಿ 5-10 ಕೆಜಿನ ಅವರೇ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ್ದು ಈ ಸರಿ ಅನ್ನಭಾಗ್ಯ ಯೋಜನೆಯಿಂದ ಏನು ಕೊಟ್ಟಿಲ್ಲ. ಸಿದ್ದರಾಮಯ್ಯ ಚುನಾವಣೆಗೆ ಮುಂಚೆ 10 ಕೆಜಿ ಅಕ್ಕಿ ಅಂತ ಹೇಳಿ ಬೇಕೋ ಬೇಡ ಅಂತ ಜನಕ್ಕೆ ಕೇಳ್ತಾ ಇದ್ದ. ಈಗ ಕೊಡ್ತಾ ಇರೋದು 5 ಕೆಜಿ. ಇವರು ಹೊಸದಾಗಿ ಏನೋ ಕಿಟ್ ಕೊಡ್ತೀನಿ ಅಂದ್ರು, ಅದೂ ಇಲ್ಲ. ದುಡ್ಡು ಕೊಡ್ತೀನಿ ಅಂದ್ರು, ಅದೂ ಇಲ್ಲ. ರಾಗಿ ಕೊಡ್ತೀನಿ ಅಂದ್ರು, ರಾಗಿನೂ ಇಲ್ಲ. 10 ಕೆಜಿ ಕೊಟ್ಟು ಬಿಡ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು. ಎಲ್ಲಿದೆ 10 ಕೆಜಿ ಮಾನ್ಯ ಸಿದ್ದರಾಮಯ್ಯ ಅವರೇ? ಈಗ ಕೊಡ್ತಿರೋದು 5 ಕೆಜಿ ಮಾತ್ರ. ಅದು ನರೇಂದ್ರ ಮೋದಿಜಿ ಅವರು ಕೇಂದ್ರ ಸರ್ಕಾರ ಕೊಡ್ತಿರೋದನ್ನು ಮಾತ್ರನೇ ನೀವು ಹಂಚ್ತಿರೋದು. 10 ಕೆಜಿ ಇನ್ನು ಅಮೆರಿಕ ಇರಾನ್ ಮಾತುಕತೆಯಲ್ಲಿ ಮಹತ್ವದ ಪ್ರಗತಿಯಾಗಿದೆ. ಶಾಂತಿ ಒಪ್ಪಂದ ಅಂತಿಮ ಹಂತದಲ್ಲಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅಲ್ಲದೆ ಹೊರ್ಮುಜ್ ಜಲಸಂಧಿಯ ಪುನಾರಂಭದ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. ಟ್ರಂಪ್ ಹೇಳಿಕೆಯಂತೆ ಈ ಒಪ್ಪಂದದ ಕುರಿತು ನಡೆದ ದೂರವಾಣಿ ಮಾತುಕತೆಯಲ್ಲಿ ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಕತಾರ್, ಈಜಿಪ್ಟ್, ಜೋರ್ಡಾನ್ ಮತ್ತು ಬಹ್ರೇನ್ ನಾಯಕರು ಭಾಗವಹಿಸಿದ್ದು, ಮಧ್ಯಸ್ಥಿಕೆಯ ಪಾತ್ರ ವಹಿಸ್ತಾ ಇರುವ ಪಾಕಿಸ್ತಾನ ಮತ್ತು ಟರ್ಕಿ ಕೂಡ ಈ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಅಂತ ಹೇಳಲಾಗ್ತಾ ಇದೆ. ಇದೇ ವೇಳೆ ಟ್ರಂಪ್ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ಜೊತೆ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ದು ಅದೂ ಸಹ ಬಹಳ ಉತ್ತಮವಾಗಿ ನಡೆದಿದೆ ಅಂತ ಹೇಳಿದ್ದಾರೆ. ಈ ಹೇಳಿಕೆ ಬೆನ್ನಲ್ಲೇ ಕೆಲವೇ ಕ್ಷಣಗಳಲ್ಲಿ ಇಡೀ ಪ್ರಪಂಚಕ್ಕೆ ಗುಡ್ ನ್ಯೂಸ್ ಸಿಗಲಿದೆ ಅಂತ ಅಮೆರಿಕ ರಾಜ್ಯ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಹೇಳಿದ್ದಾರೆ. ಮೂಲಗಳ ಪ್ರಕಾರ ಹೊರ್ಮುಜ್ ಜಲಸಂಧಿ ಓಪನ್ ಹಾಗೂ ಯುರೇನಿಯಮನ್ನು ಅಮೆರಿಕಾಗೆ ಒಪ್ಪಿಸಲು ಇರಾನ್ ಒಪ್ಪಿಕೊಂಡಿದೆ ಅಂತ ತಿಳಿದು ಬಂದಿದೆ. ಇನ್ನು ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಸಮಸ್ಯೆ ಅದು ಮುಂದುವರಿತಾ ಇದೆ. ವಿಜಯಪುರದ ತಾಳಿಕೋಟೆಯಲ್ಲಿ ಡೀಸೆಲ್ಗಾಗಿ ರೈತರು ಪರದಾಡಿದ್ದಾರೆ. ಒಂದು ಕಡೆ ಟ್ರ್ಯಾಕ್ಟರ್ಗಳನ್ನು ಕ್ಯೂ ನಿಲ್ಲಿಸಿದರೆ ಮತ್ತೊಂದು ಕಡೆ ದೊಡ್ಡ ದೊಡ್ಡ ಕ್ಯಾನ್ಗಳನ್ನು ಇಟ್ಟು ಕಾಯ್ತಾ ಇದ್ದಾರೆ. ಮುಂಗಾರು ಮಳೆ ಶುರುವಾಗಿದ್ದು ಉಳುಮೆ ಜೋರಾಗಿದೆ, ಹಾಗಾಗಿ ಡೀಸೆಲ್ಗೆ ಭಾರಿ ಬೇಡಿಕೆ ಬಂದಿದೆ. ಇನ್ನು ಬಂಕ್ನಲ್ಲಿ ಗಲಾಟೆಯಾಗದಂತೆ ಸ್ಥಳದಲ್ಲಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲೂ ಇದೇ ಚಿತ್ರಣ. 4 ಬಂಕ್ನಲ್ಲಿ 2 ಬಂಕ್ ಮಾತ್ರ ಓಪನ್ ಇದ್ದು ಕ್ಯಾನ್ ಹಾಗೂ ವಾಹನಗಳ ಕ್ಯೂ ಇದೆ. ಇನ್ನು ಮುಳುಗುಂದ ನಾಕ, ಹಳೆಯ DC ಆಫೀಸ್ ಸರ್ಕಲ್, ಹೊಸ ಬಸ್ ನಿಲ್ದಾಣದ ಬಳಿ ಬಂಕ್, ಬೆಟಗೇರಿಯಲ್ಲೂ ಕೂಡ ಬಂಕ್ ಬಂದ್ ಆಗಿವೆ. ಸಮಯಕ್ಕೆ ಸರಿಯಾದ ಪೂರೈಕೆ ಇಲ್ಲದ ಕಾರಣ ಸಿಬ್ಬಂದಿ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಈ ಮಧ್ಯೆ ಹಾವೇರಿಯ ಗ್ರಾಮೀಣ ಭಾಗದ ಪೆಟ್ರೋಲ್ ಬಂಕ್ನಲ್ಲಿ ಡೀಸೆಲ್ ಖಾಲಿಯಾಗಿದೆ. ಕೆಲವು ಪೆಟ್ರೋಲ್ ಬಂಕ್ನಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಯಾದಗಿರಿಯ ಸುರಪುರದಲ್ಲಿ ಡೀಸೆಲ್ ಖರೀದಿಗಾಗಿ ರೈತರು ಬಂಕ್ಗೆ ಪ್ಲಾಸ್ಟಿಕ್ ಬಾಟಲ್ ಇಟ್ಟು ಕೂತಿದ್ದಾರೆ. ಹಾವೇರಿಯ ಮಾಗಾವಿ ಪೆಟ್ರೋಲ್ ಬಂಕ್ ಮುಂದೆ ಕೂಡ ಕ್ಯೂಗೋಸ್ಕರ ಜನರು ನಿಂತಿದ್ದಾರೆ. 3 ದಿವಸದಿಂದ ಕ್ಯಾನ್ ಹಿಡ್ಕೊಂಡು ಓಡಾಡ್ತಾ ಇದ್ದೀವಿ, ಡೀಸೆಲ್ ಸಿಗ್ತಿಲ್ಲ ಅಂತ ಪಾಪ ಆಕ್ರೋಶ ಭರಿತರಾಗಿ ಮಾತಾಡಿದ್ದಾರೆ.